ಯಾವಾಗ ನಾವು ಘಂಟಾನಾದವನ್ನು ಮಾಡುತ್ತೇವೋ ಆ ಘಂಟಾರವದಿಂದ ಘಂಟಾ ಶಬ್ದ ನಾದದಿಂದ ನಮ್ಮ ದೇಹದ ನಾಡಿಗಳು ಚುರುಕೊಳ್ತವೆ, ಆಕ್ಟಿವ್ ಆಗ್ತದೆ. ಅಂತಹ ಒಂದು ವಿಶೇಷ ಶಕ್ತಿ ಕಂಚಿನ ಆ ಘಂಟಾ ಶಬ್ದ ಘಂಟಾರವಕ್ಕೆ ಘಂಟಾನಾದಕ್ಕೆ ಇದೆ. ಹಾಗಾಗಿ ಕೇವಲ ಘಂಟಾನಾದ ಮಾಡುವುದು ಅಂತ ಹೇಳಿದ್ರೆ ಗಂಟೆಯನ್ನ ಬಾರಿಸಲು ಅನ್ನುವಂತಹ ಚಿಂತನೆಯನ್ನ ನಾವು ಮಾಡಬಾರದು. ತನ್ಮೂಲಕವಾಗಿ ಹಲವಾರು ರೀತಿಯಾದಂತಹ ಉಪಯೋಗಗಳನ್ನು ಕೂಡ ನಾವು ಪಡೆದುಕೊಳ್ಳಬಹುದಾಗಿದೆ. ಯಾವುದೇ ಒಂದು ವ್ಯಕ್ತಿ ಕೆಲವೊಂದು ಸತಿ ಕೆಲವೊಂದಿಷ್ಟು ಶಬ್ದಗಳನ್ನ ಕೇಳಿದರೂ ಅಷ್ಟು ಎಚ್ಚರ ಆಗ್ತಾನೋ ಇರ್ತಾನೋ, ಆದರೆ ಯಾವ ಘಂಟೆಯ ನಾದವಾಗ್ತದೋ ಶಂಖದ ನಾದವಾಗ್ತದೋ ಆವಾಗ ಅವನಿಗೆ ಗೊತ್ತಿಲ್ಲದೆ ಅವನು ಯಾವುದೋ ಒಂದು ಚೈತನ್ಯ ಶಕ್ತಿಯನ್ನ ಅವನು ಅನುಭವಿಸ್ತಾನೆ. ಅಂತಹ ಅನುಭವವನ್ನ ನಾವು ಪಡೆದುಕೊಳ್ಳುತ್ತಾ ಕರ್ಮವನ್ನ ಮಾಡಿದಾಗ ನಾವು ಉತ್ತಮವಾದಂತಹ ಫಲವನ್ನ ಹೊಂದುವುದಕ್ಕೆ ಸಾಧ್ಯವಾಗಿರುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಘಂಟಾನಾದ ಮಾಡುವುದು ಯಾಕೆ ಅಂತ ನೋಡಿದ್ವಿ. ಯಾವ ಯಾವ ಸಂದರ್ಭದಲ್ಲಿ ಘಂಟಾನಾದ ಮಾಡ್ತೇವೆ ಅಂದರೆ ಪೂಜೆಯ ಆರಂಭದಲ್ಲಿ ನಾವು ಘಂಟಾನಾದವನ್ನು ಮಾಡುತ್ತೇವೆ. ಅದೇ ತರಹ ಕೆಲವೊಂದಿಷ್ಟು ಪರಂಪರೆಯಲ್ಲಿ ಮುಂದೆ ಬರುವಂತಹ ಆವಾಹನ ದೇವತೆಯನ್ನ ಆವಾಹನೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಘಂಟಾನಾದವನ್ನ ಮಾಡುವಂತಹ ಕ್ರಮ ಇದೆ. ಅದೇ ತರಹ ಆಗಮರ ಪದ್ಧತಿಯ ರೂಪವಾಗಿ ನೋಡಿದಾಗ ನೈವೇದ್ಯ ಸಂದರ್ಭದಲ್ಲಿಯೂ ಕೂಡ ಅವರು ಘಂಟಾನಾದವನ್ನ ಮಾಡ್ತಾರೆ. ಅದೇ ತರಹ ಧೂಪ ದೀಪ ಮಂಗಲ ನೀರಾಜನ ಇಂತಹ ಸಂದರ್ಭದಲ್ಲಿ ಹಾಗೂ ವಿಶೇಷವಾಗಿ ಅಭಿಷೇಕದ ಸಂದರ್ಭದಲ್ಲಿ ಕೂಡ ನಾವು ಘಂಟಾನಾದವನ್ನ ಮಾಡುತ್ತೇವೆ. ಹಾಗೂ ದೇವತೋದ್ವಾಸನೆ, ಈಗ ಸಾಮಾನ್ಯವಾಗಿ ಹೋಮದ ಸಂದರ್ಭದಲ್ಲಿ ಕಲಶದಲ್ಲಿ ಪೂಜೆಯನ್ನ ಮಾಡುತ್ತೇವೆ, ಅಥವಾ ಕೆಲವೊಂದಿಷ್ಟು ವಿಶಿಷ್ಟ ಸಂದರ್ಭಗಳಲ್ಲಿ ಯಾವುದೋ ಒಂದು ಮೂರ್ತಿಯನ್ನ ಕೇವಲ ಆ ಸಂದರ್ಭಕ್ಕೆ ಮಾತ್ರ ಪೂಜೆ ಮಾಡ್ತೇವೆ. ಉದಾಹರಣೆ ಗಣಪತಿ ಪೂಜೆಯಲ್ಲಿ ನಾವು ಗಣಪತಿಯ ವಿಶೇಷ ಆರಾಧನಾ ಸಂದರ್ಭದಲ್ಲಿ ಮಣ್ಣಿನ ಮೂರ್ತಿಯನ್ನು ತಂದು ಯಾವಾಗ ಪೂಜೆ ಮಾಡುತ್ತೇವೋ ಆ ಸಂದರ್ಭದಲ್ಲಿ ಅದರ ಪೂಜಾ ಉದ್ವಾಸನಾ ಸಂದರ್ಭದಲ್ಲಿ ಪೂಜೆಯ ಸಾಮಾನ್ಯವಾಗಿ ಎಲ್ಲಿ ನೈಮಿತ್ತಿಕವಾಗಿ ಪೂಜೆ ಮಾಡುತ್ತೇವೋ, ನಿತ್ಯ ಪೂಜೆ ಮಾಡುವುದಿಲ್ಲ, ಕೇವಲ ನೈಮಿತ್ತಿಕವಾಗಿ ಯಾವುದೋ ಒಂದು ನಿಮಿತ್ತವನ್ನ ಇಟ್ಟುಕೊಂಡು ವಿಶೇಷವಾಗಿ ಪೂಜೆ ಮಾಡುತ್ತೇವೋ ಅವಾಗ ಕೊನೆಯದಲ್ಲಿ ನಾವು ಆ ದೇವತೆಯನ್ನ ಉದ್ವಾಸನೆ ಮಾಡುತ್ತೇವೆ. ಆ ಸಂದರ್ಭದಲ್ಲಿಯೂ ಕೂಡ ಘಂಟಾನಾದವನ್ನ ಮಾಡುವಂಥದ್ದು ನಮ್ಮ ಪದ್ಧತಿ. ಈ ರೀತಿಯಾಗಿ ಘಂಟಾನಾದವನ್ನ ಈ ಸಂದರ್ಭಗಳಲ್ಲಿ ಘಂಟಾನಾದವನ್ನ ನಾವು ಮಾಡುತ್ತೇವೆ. ಸಾಮಾನ್ಯವಾಗಿ ಮನೆಯಲ್ಲಿ ನಿತ್ಯ ಪೂಜೆಯಲ್ಲಿ ಉಪಯೋಗಿಸಬೇಕಾಗಿರುವಂತಹ ಘಂಟೆ ಹೇಗಿರಬೇಕು ಅಂದ್ರೆ ಅದು ತುಂಬಾ ದೊಡ್ಡವಾಗಿರುವಂತಹ ಧ್ವನಿಯನ್ನ ಮಾಡುವಂಥದ್ದಾಗಿರ್ಬಹುದು. ಸಾಮಾನ್ಯವಾಗಿ ಚಿಕ್ಕ ರೀತಿಯಾದಂತಹ ಘಂಟೆ ಎಲ್ಲಿ ಆ ಘಂಟಾನಾದದಿಂದ ಒಂದು ಶಬ್ದ ಇರಬೇಕು, ಓಂ ಎನ್ನುವಂತಹ ಒಂದು ಆ ರೀತಿಯಾದಂತಹ ಶಬ್ದ ಇರಬೇಕು. ಅದನ್ನ ಹೊರತಾಗಿ ಸ್ವಲ್ಪ ವಿಚಿತ್ರ ಶಬ್ದ ಬರುವಂಥದ್ದು, ಅಸ್ಪಷ್ಟ ರೀತಿಯಾದಂತಹ ಶಬ್ದವನ್ನ ಮಾಡುವಂತಹ ಘಂಟೆಯನ್ನ ಉಪಯೋಗಿಸಬಾರದು. ಅದೇ ತರಹ ಘಂಟೆಯನ್ನ ಇಡಬೇಕಾದಾಗ ಅದರ ಕೆಳಗಡೆ ಒಂದು ಪೀಠವನ್ನೋ ಒಂದು ಚಿಕ್ಕ ಬಟ್ಟಲನ್ನೋ ಒಂದು ಚಿಕ್ಕ ಆಧಾರವನ್ನ ಯಾವುದನ್ನಾದ್ರೂ ಇಡಬೇಕಾಗತ್ತೆ. ರಿಕ್ತವಾಗಿರುವಂತಹ ನೆಲದಲ್ಲಿ, ಏನೂ ಇಲ್ಲದೆ ಖಾಲಿಯ ನೆಲದಲ್ಲಿ ನಾವು ಘಂಟೆಯನ್ನ ಇಡಬಾರದು. ಯಾಕೆ ಅಂದ್ರೆ ಅವಾಗ ನಾವು ಗಂಟೆಗೆ ನೀಡುವಂತಹ ಗೌರವ ಕಡಿಮೆ ಆಗತ್ತೆ. ಗಂಟೆಗೂ ಒಂದು ಗೌರವ ಇದೆ, ಅದನ್ನ ಪೂಜನೀಯ ಸ್ಥಾನದಲ್ಲಿ ಇಡಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಒಂದು ಪೀಠವನ್ನು ಏನನ್ನು ಇಡಬೇಕು. ಅದೇ ತರಹ ದೀಪವನ್ನೂ ಕೂಡ ರಿಕ್ತ ನೆಲದಲ್ಲಿ ದೀಪವನ್ನು ಕೂಡ ಇಡಬಾರದು, ಅದರ ಆಧಾರವಾಗಿ ಏನಾದ್ರೂ ಇಡಬೇಕು. ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೂ ಕೂಡ ಅದಕ್ಕೆ ನಾವು ಈ ತರದೊಂದಿಷ್ಟು ಚೌಕಟ್ಟುಗಳನ್ನ ಹಾಕೊಂಡಿರ್ತೇವೆ. ಉದಾಹರಣೆ ನಾವು ಕೂತ್ಕೋಬೇಕಾದ್ರೂ ಕೂಡ ಏನು ಹೇಳ್ತೇವೆ, ಆಸನ
ಇಲ್ಲದೆ ಕೂತ್ಕೋಬಾರ್ದು ಅಂತ ಹೇಳ್ತೇವೆ. ದೇವರಿಗೂ ಕೂಡ ಹೇಗೆ ಇಡೋಂಗಿಲ್ಲ, ಪೀಠದಲ್ಲಿಯೇ ಇಡಬೇಕು. ದೀಪವನ್ನು ಕೂಡ ಹಾಗೆ ಹೀಗೆ ಹಚ್ಚೋಗಿಲ್ಲ, ಅದನ್ನು ಹೀಗೆ ಹಚ್ಚಬೇಕು. ಈಗ ಹೇಳಿದಂತೆ ಘಂಟೆಯನ್ನು ಕೂಡ ಹೀಗೆ ಇಡಬೇಕು, ಘಂಟಾ ನಾದವನ್ನು ಕೂಡ ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ, ಕೆಲವೊಂದಿಷ್ಟು ಪ್ರದೇಶದಲ್ಲಿ ಕೆಲವೊಬ್ಬರು ಘಂಟಾನಾದ ಮಾಡ್ತಾ ಇರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಎಡಗೈಯಲ್ಲಿ ಘಂಟಾನಾದ ಇರುತ್ತೆ, ಬಲಗೈಯಲ್ಲಿ ಮಂಗಳಾರತಿ ತಟ್ಟೆ ಇರುತ್ತೆ. ಮಂಗಳಾರತಿ ತಟ್ಟೆ ಹೇಗೆ ಹೋಗುತ್ತೋ ಕೈಯೂ ಹಾಗೆ ಹೋಗ್ತಾ ಇರ್ತಾರೆ. ಹಾಗೆ ಆಗಬಾರದು. ಆ ಕೈ ಒಂದೇ ಕಡೆಯಲ್ಲಿ ಇರಬೇಕು. ಕೈ ಮತ್ತೆ ಮಂಗಳಾರತಿ ಜೊತೆಗೆ ಮಂಗಳಾರತಿ ಮಾಡಬಾರದು. ಹಾಗೆ ಕೈ ಮಾತ್ರ ಹಾಗೆ ಅಲ್ಲಾಡಿಸ್ತಾ ಅಲ್ಲೇ ರೀತಿಯಾದಂತಹ ತೂಗುವನ್ನ, ಘಂಟೆಯ ನಾದವನ್ನ ಮಾಡಬೇಕಾಗತ್ತೆ. ಹಾಗೆ ಆ ರೂಪವಾಗಿ ನಾವು ಈ ಅವಧಾನವನ್ನ ಇಟ್ಕೋಬೇಕು. ಆರಂಭದಲ್ಲಿ ಕೆಲವರು ಅರ್ಚಕರು ಅಥವಾ ಕೆಲವೊಂದಿಷ್ಟು ಮನೆಯಲ್ಲಿ ಅಭ್ಯಾಸ ಇಲ್ಲದೆ ಇದ್ದವರು ಅವ್ರು ಏನ್ ಅಂದ್ಕೊಳ್ತಾರೆ, ನಾವು ಮಂಗಳಾರತಿ ಮಾಡ್ಬೇಕಾದ್ರಾಗ ಎರಡೂ ಕೈಗಳನ್ನ ನಾವು ಆ ರೀತಿಯಾಗಿ ಮಂಗಳಾರತಿಯಂತೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈ ಕೈಯಲ್ಲಿ ಗಂಟೆಯೂ ಅಲ್ಲಾಡ್ತಾ ಇರ್ತದೆ, ಈ ಕೈಯಲ್ಲಿ ಮಾಗರತಿ ತಟ್ಟೆಯೂ ಹೋಗ್ತಾ ಇರುತ್ತೆ. ಹಾಗಾಗಬಾರದು. ಈ ಅವಧಾನವನ್ನು ನಾವು ಇಟ್ಟುಕೊಂಡು ಪೂಜೆಯನ್ನ ಮಾಡ್ಬೇಕಾಗತ್ತೆ. ತದುತ್ತರ ಭೂಮಿ ಪೂಜೆ. ಈ ಹಿಂದೆಯೂ ಕೂಡ ಈಗ ಹೇಳಿದಂತೆ ಇಷ್ಟು ಚೌಕಟ್ಟುಗಳನ್ನ ಹಾಕ್ತೇವೆ ನಾವು. ಇಂತಹ ರೀತಿಯಲ್ಲೇ ಪೂಜೆಯನ್ನ ಮಾಡಬೇಕು, ಇಂತಹ ವಸ್ತುಗಳೇ ಇರಬೇಕು. ಯಾಕೆ ಇಷ್ಟೆಲ್ಲ ಅಂತ ಹೇಳಿದ್ರೆ, ಇದೆಲ್ಲದೂ ಕೂಡ ಕರ್ಮ ಅಂತ ಹೇಳಿ ಬರ್ತದೆ. ಕರ್ಮಗಳ ಅಂತರ್ಭಾವದಲ್ಲಿ, ಕರ್ಮಗಳ ಅಡಿಯಲ್ಲಿ ಇದೆಲ್ಲ ಚೌಕಟ್ಟು ಬರುತ್ತೆ. ಯಾವಾಗ ಒಬ್ಬ ರೋಗಿಯಾಗಿರ್ತಾನೆ, ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ, ಆ ವಾರ್ಡ್ ಅಥವಾ ಅವನು ಇರುವಂತಹ ಆ ಪ್ರದೇಶವನ್ನ ಸಮೀಪಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ಗಳನ್ನ ಹಾಕೊಂಡಿರ್ತಾರೆ. ಚಪ್ಪಲಿ ಇಲ್ಲದೆ ಇರಬಾರಬಾರದು, ಕೈಗೆ ಗ್ಲೌಸ್ ಹಾಕೊಂಡಿರ್ಬೇಕು ಅಲ್ಲಿ ಯಾರು ಕೆಲಸ ಮಾಡ್ತಾರೋ. ಪುನಃ ಕೆಲವೊಂದಿಷ್ಟು ವಿಶಿಷ್ಟ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು. ಹಾಗೂ ಅವರನ್ನ ಸಮೀಪಿಸಿದರೆ ತದುತ್ತರ ನಾವು ಡೆಟಾಲ್ ಅಥವಾ ಇತ್ಯಾದಿ ಮಾರ್ಜನಕಗಳ ಮೂಲಕವಾಗಿ ಕೈಗಳನ್ನ ಶುದ್ಧ ಮಾಡ್ಕೊಳ್ಬೇಕು. ಯಾಕೆ ಇದೆಲ್ಲ ಅಲ್ಲಿ ಹೇಳಿದ್ದಾರೆ? ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಸೂಕ್ಷ್ಮಾಣುಗಳು ಇರುತ್ತೆ. ಸೂಕ್ಷ್ಮಾಂಶ ಅಣುಗಳ ಮೂಲಕವಾಗಿ ನಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಎನ್ನುವಂತ ದೃಷ್ಟಿಯಿಂದ ಅಲ್ಲಿ ಹೇಳಿರ್ತಾರೆ. ಪೂಜೆಯಲ್ಲಿ ಯಾಕೆ ಇದೆಲ್ಲ ಅಂತ ಹೇಳಿದ್ರೆ, ಪೂಜೆಯಲ್ಲಿಯೂ ಕೂಡ ನಮ್ಮ ಸುತ್ತಮುತ್ತಲು ಹಲವಾರು ರೀತಿಯಾದಂತಹ ಅನಾವಶ್ಯಕ, ಪೂಜೆಗೆ ಅನಾವಶ್ಯಕವಾಗಿ ತೊಂದರೆ ನೀಡುವಂತಹ ವಸ್ತುಗಳಿರುತ್ತೆ. ಅದರ ನಿವಾರಣೆಗೋಸ್ಕರವಾಗಿಯೇ ನಮ್ಮ ದೇಹದಲ್ಲಿ ನಾವು ಮಾಡಿಕೊಳ್ಳುವಂತಹ ಬದಲಾವಣೆಗಳಾಗಿರಬಹುದು, ಪೂಜೆ ಮಾಡಬೇಕು ಅಂತಿದ್ದಾಗ ಅಲ್ಲಿ ಉಪಯೋಗಿಸುವಂತಹ ಪರಿಕರಗಳ ಬಗ್ಗೆ ಆಗಿರಬಹುದು, ಎಲ್ಲದರಲ್ಲೂ ನಾವು ಏನನ್ನ ಅಪೇಕ್ಷಿಸ್ತೇವೆ? ಶುದ್ಧತೆಯನ್ನ ಅಪೇಕ್ಷಿಸ್ತೇವೆ. ಹೇಗೇಗೋ ನಾವು ಹೇಗೋ ಪ್ಯಾಂಟು ಶರ್ಟ್ ಹಾಕೊಂಡಿದ್ದೇನೆ, ಯಾವುದೋ ಒಂದು ಒಳ್ಳೆ ಸುಗಂಧ ಭರಿತವಾಗಿರುವಂತಹ ಒಂದು ಪರ್ಫ್ಯೂಮ್ ಅನ್ನ ಹಾಕೊಂಡಿದ್ದೇನೆ, ಈ ರೀತಿಯಾಗಿ ಕೂತ್ಕೊಂಡು ನಾನು ಪೂಜೆ ಮಾಡೋದಕ್ಕೆ ಕೂರ್ಲಾ ಅಂದ್ರೆ ಅದಕ್ಕೆ ಶಾಸ್ತ್ರ ಒಪ್ಪೋದಿಲ್ಲ. ನೀನು ಒಪ್ಪಬಹುದು ಬಹುಶಃ, ನಾನು ಮನಸ್ಸು ಶುದ್ಧವಾಗಿದೆ ನಂದು, ನಾನು ಹೆಂಗ್ ಬೇಕಾದ್ರೂ ಪೂಜೆ ಮಾಡ್ಬೋದು ಅಂತ. ಆದ್ರೆ ಶಾಸ್ತ್ರ ಇದನ್ನ ಒಪ್ಪೋದಿಲ್ಲ. ಅಲ್ಲೇನನ್ ಹೇಳ್ತಾರೆ? ಅಲ್ಲಿ ಕೆಲವೊಂದಿಷ್ಟು ನಿಬಂಧನೆಗಳನ್ನ ಶಾಸ್ತ್ರ ವಿಧಿಸಲ್ಪಡುತ್ತೆ. ಸ್ನಾನ ಮಾಡಿರಬೇಕು, ಧೌತ ವಸ್ತ್ರವನ್ನ, ಅರ್ಥಾತ್ ನೆನ್ನೆ ದಿನ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಇನ್ನೂ ವಿಶಿಷ್ಟವಾದಂತಹ ಆಚರಣೆಗಳಿರುತ್ತೆ, ಅದು ದೇಶಾಚಾರ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಶುದ್ಧವಾಗಿರುವಂತಹ ಒಗೆದ ರೇಷ್ಮೆ ವಸ್ತ್ರವನ್ನ ಅಥವಾ ಹತ್ತಿಯ ವಸ್ತ್ರವನ್ನ ನಾವು ಉಟ್ಟುಕೊಂಡು ಪೂಜೆಯನ್ನ ಮಾಡಬೇಕು. ಕೂರುವಂತಹ ಆಸನವು ಹೀಗಿರಬೇಕು ಅಂತ ಹೇಳಿ ಆಸನದ ಲಕ್ಷಣಗಳನ್ನೆಲ್ಲ ಹಿಂದಿನ ಪಾಠಗಳಲ್ಲಿ ಹೇಳಿದ್ದೇವೆ. ಆ ರೀತಿಯಾಗೇ ಇರಬೇಕು. ದೀಪವು ಕೂಡ ಹಾಗೆ ಹಚ್ಚಬೇಕು. ಪೂಜೆಯು ಕೂಡ ಹೀಗೆ ಶುದ್ಧ ಮಂತ್ರಗಳ ಉಚ್ಚಾರಣೆಯಿಂದ, ಶುದ್ಧ ದ್ರವ್ಯಗಳ ಮೂಲಕವಾಗಿ, ಶುದ್ಧ ಪುಷ್ಪಗಳಿಂದ, ಶುದ್ಧವಾಗಿರುವಂತಹ ಹಾಲು ಮೊಸರು ಇತ್ಯಾದಿಗಳಿಂದ, ಶುದ್ಧವಾಗಿರುವಂತಹ ಹಣ್ಣುಗಳಿಂದ, ಶುದ್ಧವಾದಂತಹ ಮನಸ್ಸಿನಿಂದ ನಾವು ಏನು ಮಾಡಬೇಕಾಗ್ತದೆ? ಪೂಜೆ ಮಾಡಬೇಕಾಗತ್ತೆ. ಯಾವಾಗ ಈ ರೀತಿಯಾಗಿ ಪೂಜೆಯನ್ನ ಮಾಡುತ್ತೇವೋ ಅವಾಗೇ ನಮ್ಮ ಮನಸ್ಸು ಸಂಪೂರ್ಣವಾಗಿ ಉತ್ತುಂಗಕ್ಕೆ ಇರೋದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥದ್ದು ಇದರ ಹಿನ್ನೆಲೆಯಾಗಿರುತ್ತೆ. ಗಹನ ಕರ್ಮಣೋ ಗತಿಹಿ ಅಂತ ಹೇಳ್ತಾರೆ. ಇದು ಹೇಗೆ ನಾವು ಕೊಡುವಂತಹ ಒಂದು ಪುಷ್ಪ ದೇವರಿಗೆ ಹೇಗೆ ಹೋಗುತ್ತೆ? ಪಿತೃ
ರೂಪವಾಗಿ, ಪಿತೃತರ್ಪಣ ರೂಪವಾಗಿ ನಾವು ಎಳ್ಳು ನೀರನ್ನ ಬಿಡ್ತೇವೆ, ಪಿಂಡಗಳನ್ನ ಬಿಡ್ತೇವೆ. ಆದರೆ ಹೇಗೆ ಅಲ್ಲಿಗೆ ಹೋಗುತ್ತೆ? ಅದ್ರ ಗಹನಾ ಕರ್ಮಣೋ ಗತಿ, ಅದು ಹೇಗೆ ಅಂತ ಹೇಳಿ ನಾವು ವಿವರಣೆ ಪಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ಒಬ್ಬ ಶ್ರದ್ಧಾಳು ಶ್ರದ್ಧಾಪೂರ್ವಕವಾಗಿ, ಜ್ಞಾನಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಅವನು ಯಾವುದೇ ಒಂದು ಕರ್ಮವನ್ನ ಮಾಡುತ್ತಾನೋ, ಉದಾಹರಣೆಗೆ ಪೂಜೆಯೇ ಆಗಿರಬಹುದು, ಶ್ರಾದ್ದವೇ ಆಗಿರಬಹುದು, ಜಪವೇ ಆಗಿರಬಹುದು, ಹೋಮವೇ ಆಗಿರಬಹುದು, ತರ್ಪಣವೇ ಆಗಿರಬಹುದು, ದಾನವೇ ಆಗಿರಬಹುದು, ಇಂತಹ ಯಾವುದೇ ಒಂದು ಶಾಸ್ತ್ರೀಯ ಕರ್ಮವನ್ನ ಮಾಡಿದ ನಂತರ ಅವನ ಮನಸ್ಸಿನಲ್ಲಿ ಒಂದು ತೃಪ್ತ ಭಾವನೆ, ಅಲೌಕಿಕವಾಗಿರುವಂತಹ ಒಂದು ತೃಪ್ತ ಭಾವನೆ ಉಂಟಾಗ್ತದೆ. ಅದು ಉಂಟಾಯಿತು ಅಂತ ಹೇಳಿದ್ರೆ ಆ ಪೂಜಾ ಕರ್ಮ ಯಾವುದು ಮಾಡಿದ್ದಾನೋ ಅದು ಸಫಲವಾಯಿತು ಅಂತವೇ ಅರ್ಥ. ಅದು ಆಗದೇ ಇದ್ದರೆ ಅದು ಸಫಲವಾಗಿಲ್ಲ ಅಂತ ಅರ್ಥ. ಆದರೆ ಈಗಿನ ಲೌಕಿಕ ಆಡಂಬರ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪೂಜೆ ಅಂತ ಹೇಳಿದ್ರೆ ಅಲ್ಲಿ ಈ ರೀತಿಯಾಗೇ ಇರಬೇಕು ಅನ್ನುವಂತ ಹೇಳಿ ಕೆಲವೊಂದಿಷ್ಟು ಅನಾವಶ್ಯಕವಾಗಿರುವಂತಹ ಮನಸ್ಥಿತಿ ನಮ್ಮಲ್ಲಿ ಬೆಳೀತಾ ಇದೆ. ಉದಾಹರಣೆಗೆ ನಾನು ಕೆಲವೊಂದಿಷ್ಟು ತಿಂಗಳ ಹಿಂದೆ ಒಮ್ಮೆ ಒಬ್ಬರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವುದಕ್ಕೆ ಹೋಗಿದ್ದೆ. ಅವರು ಆ ಮೂಲಕ್ಕೂ ಅದಕ್ಕೂ ಹಿಂದೆ ಕೆಲವು ಭಟ್ರುಗಳನ್ನ ಕರೀತಾ ಇದ್ರು. ಅವಾಗ ನನಗೆ ಒಂದು ವಿನಂತಿ ಮಾಡಿಕೊಂಡ್ರು, ನೀವು ಬಂದು ಮಾಡಿಕೊಡಿ. ಆಯ್ತು ಅಂತ ಹೇಳಿ ನಾನು ಪೂಜೆ ಮಾಡಿದ್ದೆ. ಅಲ್ಲಿ ಹೇಗೆ ನಾವು ಹೆಚ್ಚು ಆಡಂಬರಗಳಿಲ್ಲದೆ ಅವರು ತುಂಬಾ ಹೂಗಳನ್ನ ತಂದಿದ್ರು. ಯಾಕೆ ಅಂತ ಹೇಳಿದ್ರೆ ವಿಷ್ಣುವಿನ ಸಂದರ್ಭವಾಗಿರುವಂತಹದೇ ಪೂಜಾ ಪದ್ಧತಿ ಆಗಿರೋದ್ರಿಂದ ಹೆಚ್ಚು ಅಲಂಕಾರಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ನಾವು ಅಲಂಕಾರಗಳನ್ನು, ಅವರು ತಂದಿರುವಂತಹ ಅಷ್ಟು ಹೂಗಳನ್ನ ಅಲಂಕಾರ ಮಾಡಿದ್ವಿ. ಆದ್ರೆ ಯಜಮಾನನಿಗೆ ಸಮಾಧಾನ ಇಲ್ಲ. ಯಾಕೆ ಅಂತ ಹೇಳಿ ನಾನು
ಹರಿ ಓಂ, ಕೇಳಿಸ್ತಾ ಇದೆಯಾ? ಹರಿ ಓಂ. ಹರಿ ಓಂ, ಕೇಳಿಸ್ತಾ ಇದೆಯಾ? ಶ್ರೂಯತೆ ವಾ? ಹರಿ ಓಂ, ಕೇಳಿಸ್ತಾ ಇದೆಯಾ? ಹರಿ ಓಂ. ಹರಿ ಓಂ, ಕೇಳಿಸ್ತಾ ಇದೆಯಾ? ಅಷ್ಟು. ಹಾಗಾಗಿ ನಮ್ಮ ನಿತ್ಯದ ಆಚರಣೆಯಲ್ಲಿ ನಾವು ಮಾಡಿಸ್ತಿರುವಂತಹ ಕರ್ಮಗಳಲ್ಲಿ ಇಂತಹ ಲೋಪಗಳು ಆಗ್ತಾ ಇದೆ. ಕೆಲವೊಂದೆಷ್ಟು ಅತಿಯಾದಂತಹ ಆಡಂಬರದಿಂದ ನಿಜವಾದಂತಹ ಶಾಸ್ತ್ರೀಯ ಕರ್ಮಗಳು ಕಲುಷಿತವಾಗಿದೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಶಿಕ್ಷಣವನ್ನ ಜನರಿಗೆ ನೀಡದ ಇದ್ರೆ ನಮ್ಮ ಸನಾತನ ಧರ್ಮ ಅಳಿವಂಚಿಗೆ ಹೋಗುವಂಥದ್ದು ಸತ್ಯ ಎನ್ನುವಂಥದ್ದು ನಮಗೆ ದೃಢ ನಿಶ್ಚಯವಾಗತ್ತೆ. ಯಾವಾಗ ಇಂತಹ ಒಂದು ಮನಸ್ಥಿತಿ ಬಂತು ಆ ಯಜಮಾನನಲ್ಲಿ ಅಂತ ಹೇಳಿದ್ರೆ, ಯಾವಾಗ ಅವರ ಪರಂಪರೆ ಹೀಗೆ ಇದೆ ಎನ್ನುವಂತಹ ಒಂದು ಭಾನಸ್ಥಿತಿ ಬಂದ್ಬಿಟ್ಟಿತೋ ಅವರಿಗೆ ಅದೇ ಚಿಂತನೆ ಒಡಮೂಡಿರುತ್ತೆ. ಅದೇ ಅವರಿಗೆ ಇದು ಹೀಗಿಲ್ಲ, ಇದು ಹೀಗೆ ಇರುತ್ತದೆ, ದಕ್ಷಿಣೆಯ ಮಹತ್ವ ಏನು, ಕರ್ಮಗಳ ಮಹತ್ವಗಳೇನು, ಪೂಜೆಯಲ್ಲಿ ಯಾವುದು ಹೇಗಿರಬೇಕು ಎನ್ನುವಂಥದ್ದನ್ನ ಸರಿಯಾಗಿ ವಿವರಣೆಯನ್ನ ನೀಡಿದರೆ ಪ್ರಾಯಶಃ ಆ ರೀತಿಯಾಗಿ ಅವರು ಆಗ್ತಾ ಇರಲಿಲ್ಲ. ಜನಗಳು ಕೂಡ ಆ ರೀತಿಯಾಗಿ ಅಪೇಕ್ಷೆಯನ್ನ ಪಡ್ತಾ ಇರಲಿಲ್ಲ. ಯಾವಾಗ ಜನರ ಅಪೇಕ್ಷೆ ಪಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ವ್ಯಕ್ತಿ ಕೇವಲ ಆಡಂಬರ ಮೂಲಕವಾಗಿಯೇ ಕರ್ಮಗಳನ್ನು ಮಾಡಲು ತೊಡಗ್ತಾನೋ, ಯಾವಾಗ ಜ್ಞಾನಪೂರ್ವಕವಾಗಿರುವಂತಹ ವಿಷಯಗಳನ್ನ ತಿಳಿಸದೆ ಕೇವಲ ಕ್ಷುಲ್ಲಕ ವಿಷಯಗಳಿಗೆ ಚಿಂತನೆ ಮಾಡ್ತಾ ಅವರು ಹೋಗ್ತಾರೋ ಅಂತಹ ಸಂದರ್ಭದಲ್ಲಿ ಧರ್ಮ ಎನ್ನುವಂಥದ್ದು ಜ್ಞಾನವನ್ನ ಹೊಂದುತ್ತದೆ. ಹಾಗಾಗಿ ಅಂತಹ ವಿಷಯಗಳ ಬಗ್ಗೆ ನಾವು ಸದಾ ಎಚ್ಚರಿಕೆಯಿಂದ ಕರ್ಮಗಳನ್ನು ನಾವು ಮಾಡಬೇಕಾಗಿರುತ್ತೆ. ಹಾಗಾಗಿ ಇಷ್ಟು ಹಿನ್ನೆಲೆಗಳಲ್ಲಿ ನಾವು ಮಾಡುವಂತಹ ಸಕಲ ಕರ್ಮವೂ ಕೂಡ ಜ್ಞಾನಪೂರ್ವಕವಾಗಿಯೇ ಇದ್ದಾಗ ಭಗವಂತನ ಪ್ರೀತಿ ನಮಗೆ ಬೇಗ ಆಗ್ತದೆ. ಇಷ್ಟಿದ್ದರೂ ಕೂಡ ನಮಗೆ ಭಗವಂತನ ಅನುಗ್ರಹ ಕೆಲವೊಮ್ಮೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ದ್ರವ್ಯ ಶುದ್ಧಿಯನ್ನ ಅಪೇಕ್ಷಿಸ್ತಾರೆ. ನಮಗೀಗ ನಿಜವಾದಂತಹ ಆ ದ್ರವ್ಯಗಳು ಕೂಡ ನಮಗೆ ಸಿಲೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಅದರ ಶುದ್ಧತೆ ನಮಗೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಈಗ ನಮಗೆ ಶುದ್ಧ ಗೋವಿನ ಹಸುವಿನ ತುಪ್ಪ ಬೇಕು ಅಂದ್ರೆ ಸಿಗೋದಿಲ್ಲ, ಕಷ್ಟ ಆಗ್ತದೆ. ಶುದ್ಧವಾಗಿರುವಂತಹ ಹಸುವಿನ ಹಾಲು ಬೇಕು ಅಂದ್ರೆ ಸಿಗೋದಿಲ್ಲ, ನಮಗೆ ನಂದಿನಿ ಹಾಲೇ ಸಿಕ್ಕೋದು. ಹಾಗಾಗಿ ಇಂತಹ ಸಂದರ್ಭದಲ್ಲಿದೆ. ಹಾಗಾಗಿ ನಮಗೆ ಕೆಲವೊಮ್ಮೆ ಮಾಡುವಂತಹ ಕರ್ಮದ ಸಂಪೂರ್ಣ ಫಲವನ್ನು ಪಡೆಯುವುದಕ್ಕೆ ಅಸಾಧ್ಯವಾಗುತ್ತೆ. ಅಷ್ಟಾದರೂ ಕೂಡ ನಾವು ಮಾಡುವಂತಹ ಕರ್ಮವನ್ನ ಶ್ರದ್ಧಾಪೂರ್ವಕವಾಗಿ ಮಾಡಿದಾಗ ಅದು ನಮಗೆ ಫಲವನ್ನ ನೀಡುತ್ತದೆ. ಇಷ್ಟು ಹಿನ್ನೆಲೆಗಳಲ್ಲಿ ನಾವು ಮಾಡುವಂತಹ ಕರ್ಮ ಯಾವುದೋ ಒಂದು ನಿಬಂಧನೆಗಳಿಗೆ ಒಳಪಟ್ಟಿರಲ್ಪಡುತ್ತೆ. ಅದಕ್ಕೆ ಇಷ್ಟು ನಿಯಮಗಳು ನಿಬಂಧನೆಗಳು ಇರುತ್ತದೆ. ಗೃಹ ಪ್ರವೇಶ ಅಂತ ಹೇಳಿದ್ರೆ ಏನು ಒಂದು ಮನಸ್ಥಿತಿಯಲ್ಲಿದೆ ಎಲ್ಲರಿಗೂ. ಜನ ಹಿಂದಿನ ದಿನ ಬಂದು ಹೋಮ ಮಾಡ್ತಾರೆ, ಬೆಳಗ್ಗೆ ದಿನ ಪ್ರವೇಶ ಮಾಡಿಬಿಡ್ತಾರೆ, ಮುಗೀತು ಗೃಹ ಪ್ರವೇಶ. ಹೌದು, ಅಲ್ಲಿ ಪ್ರಧಾನವಾಗಿರುವಂತಹ ಅಂಶಗಳು ಅಷ್ಟೇ ಇದೆ. ಆದರೆ ಅದಕ್ಕೆ ಪೂರ್ವಭಾಗಿಯಾಗಿ ಅದರ ಉತ್ತರ ಭಾವದಲ್ಲಿ ಇಲ್ಲೊಂದೆಷ್ಟು ವಿಷಯಗಳನ್ನು ಕೂಡ ನಾವಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಕೇವಲ ಧಾರ್ಮಿಕವಾಗಿ ಅಂತ ಅಲ್ಲ, ಮನೆಯ ಆಚರಣೆಗಳು ಕೂಡ ಕೆಲವೊಂದಿಷ್ಟು ಬದಲಾಗಿರಬೇಕು. ಅದಕ್ಕೆ ತಕ್ಕಂತಹ ಮನಸ್ಥಿತಿಯನ್ನು ಕೂಡ ಆ ಯಜಮಾನ ಹೊಂದಿರಬೇಕು. ಯಾಕೆ ಯಾವ ಕರ್ಮವನ್ನ ಮಾಡ್ತೇನೆ ಎನ್ನುವಂತಹ ಒಂದು ಪರಿಜ್ಞಾನವೇ ಇಲ್ಲದೆ ಕೇವಲ ಇನ್ನೊಬ್ಬ ವ್ಯಕ್ತಿ ಕೇಳ್ತಾನೆ ಅಥವಾ ನಮ್ಮ ಮನೆಯಲ್ಲಿ ಹೀಗೆ ಮಾಡಿದ್ರು ಎನ್ನುವಂತಹ ಅಷ್ಟೇ ವಿಷಯಕ್ಕೆ ನಾವು
ಬದ್ಧರಾಗಿ ಕರ್ಮವನ್ನ ಮಾಡಿದರೆ ಅಷ್ಟು ಸಾಫಲ್ಯವನ್ನ ಹೊಂದುವುದಿಲ್ಲವೇನೋ ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ. ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೂ, ವಿಶೇಷವಾಗಿ ದೇವತಾರ್ಚನೆ, ಆ ಯಾವುದೋ ಒಂದು ನಿಮಿತ್ತದಲ್ಲಿ ಮಾಡುವಂತಹ ವಿಶಿಷ್ಟ ಪೂಜೆಗಳು, ಸತ್ಯನಾರಾಯಣ ವ್ರತ, ದುರ್ಗಾ ಸಪ್ತಶತಿ ಪಾರಾಯಣ ಆಗಿರಬಹುದು, ಅಥವಾ ಹೋಮಗಳಾಗಿರಬಹುದು, ಅಥವಾ ಯಾವುದೋ ಒಂದು ಸಂಧಿ ಶಾಂತಿಗಳಾಗಿರಬಹುದು, ಗೃಹ ಪ್ರವೇಶಗಳಾಗಿರಬಹುದು, ಮದುವೆ ಆಗಿರಬಹುದು, ಉಪನಯನ ಆಗಿರಬಹುದು, ಇಂತಹ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಅದರದ್ದೇ ಆದಂತಹ ಒಂದಿಷ್ಟು ಹಿನ್ನೆಲೆಗಳಿರುತ್ತೆ. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ಇದರ ಬಗ್ಗೆ ಒಂದು ಜ್ಞಾನ ಇರ್ತಾ ಇತ್ತು, ಅರಿವು ಇರ್ತಾ ಇತ್ತು. ಹಾಗಾಗಿ ಅದನ್ನ ಅವ್ರು ಯಾರು ಕೂಡ ಹೇಳ್ತಾ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಉದಾಹರಣೆಗೆ ನಮ್ಮ ಆ ಪೂರ್ವಜರ ಕಾಲದಲ್ಲಿ ನೋಡಿದಾಗ, ನಾವು ಚಿಕ್ಕಕ್ಕಿದ್ದಾಗ ಏನ್ ಮಾಡ್ತಾ ಇದ್ರು, ಬರ್ತಾ ಇದ್ರು, ಈ ರೀತಿಯಾಗಿ ಹೀಗೆ ಕರ್ಮಗಳನ್ನ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ಅದರ ಬಗ್ಗೆ ವಿವರಣೆಯನ್ನ ಯಾರು ನೀಡ್ತಾ ಇರಲಿಲ್ಲ. ಅದರ ಅವಶ್ಯಕತೆನೂ ಯಾರಿಗೂ ಇರ್ತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿರೋರಿಗೆ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇರ್ತಾ ಇತ್ತು. ಆದರೆ ಬರ್ತಾ ಬರ್ತಾ ಆಧುನಿಕ ಪ್ರಪಂಚದಲ್ಲಿ ಆಧುನಿಕ ಆಮಿಷಗಳಿಂದವೋ ಅಥವಾ ಬೇರೆಯವರ ಇನ್ಫ್ಲುಯೆನ್ಸ್ ಅಂತ ಹೇಳ್ತಾರೆ, ಆ ಇನ್ಫ್ಲುಯೆನ್ಸ್ ಮೂಲಕವಾಗಿ ಏನಾಗ್ಬಿಟ್ಟಿದೆ ನಮಗೆ ಅಂತ ಹೇಳಿದ್ರೆ, ಅದರ ಬಗ್ಗೆ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ನೆಗ್ಲಿಜಿಯನ್ಸ್, ಅಥವಾ ಅದಕ್ಕೆ ಏನ್ ಹೇಳ್ತೇವೆ, ಅದರ ಬಗ್ಗೆ ಇರುವಂತಹ ಒಂದು ಪ್ರಾಮಾಣಿಕವಾಗಿರುವಂತಹ ಆಸ್ತಿಕ ಬುದ್ಧಿಯನ್ನ ನಾವು ನಾಶ ಮಾಡ್ಕೊಳ್ತಾ ಇದ್ದೇವೆ. ಅದರ ಬಗ್ಗೆ ನಮಗೆ ಅಷ್ಟು ಅರಿವಿಲ್ಲ, ಅದರ ಬಗ್ಗೆ ಗಮನ ಹರಿಸುವಂತಹ ಮನಸ್ಸು ನಮಗಿಲ್ಲ. ಆದರೆ ಒಂದು ಮನಸ್ಸಿದೆ ನಮಗೆಲ್ಲರಿಗೂ, ಏನು ಅಂತ ಹೇಳಿದ್ರೆ, ಯಾರೊಬ್ಬ ಫಾರಿನ್ ಅವನ್ ಬಂದು ಹೇಳ್ಬಿಟ್ಟ ಅಂತ ಹೇಳ್ಬಿಟ್ರೆ, ಓ ಫಾರಿನ್ ಅವ್ರು ಹೇಳ್ಬಿಟ್ರಂತೆ, ಓ ಫಾರಿನ್ ಅವ್ರು ಹಿಂಗ್ ಮಾಡಿಬಿಟ್ರಂತೆ, ಹಾಗಾಗಿ ನಾನು ಮಾಡ್ತೇನೆ ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ವಸ್ತುತಃ ಅವ್ರೇನು ಹೇಳ್ತಾರೆ, ಓ ಭಾರತದಲ್ಲಿ ಹೀಗೆಲ್ಲ ಇದೆ, ನಾವಿದನ್ನು ತಿಳ್ಕೊಂಡು ನಾನು ಆಚರಣೆ ಮಾಡಬೇಕು ಅಂತ ಹೇಳಿ ಅವನು ಬರ್ತಾನೆ. ಆದ್ರೆ ನಮಗೇನಾಗುತ್ತೆ, ಅವನಿಂದ ಪ್ರೇರಣೆ ಸಿಗುತ್ತೆ. ಪಕ್ಕದಲ್ಲೇ ಅಜ್ಜ ಮೂತ್ಕೊಂಡು ಮಾಡ್ತಾ ಇರ್ತಾನೆ, ಅಜ್ಜ ತುಂಬಾ ಕಷ್ಟಪಟ್ಟೇನೋ ಮಾಡ್ತಾ ಇರ್ತಾನೆ, ಅದು ನಮಗೆ ಬರೋದಿಲ್ಲ ನೆನಪು. ನಮಗೆ ಬರುವಂತಹ ನೆನಪೇನು, ಬಿಳಿ ಮನುಷ್ಯರು, ಕೆಂಪು ಮನುಷ್ಯರು ಅವರು ಹೊರಗಡೆ ದೇಶದಿಂದ ಬಂದು ಮಾಡಿದಾಗ ನಮಗೇನಾಗತ್ತೆ, ನಮಗೆ ಮೋಟಿವೇಶನ್ ಸಿಗ್ತದೆ, ನಮಗೆ ಉತ್ತೇಜನ ಆಗ್ತದೆ. ಅಲ್ಲಿ ತನಕ ನಮಗೆ ಉತ್ಸಾಹ ಬರೋದಿಲ್ಲ. ಅಂತಹ ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣವಾಗಿ ಹೋಗಿಬಿಟ್ಟಿದೆ. ಅದನ್ನೆಲ್ಲ ನಾವು ತೊಡೆದು ಹಾಕಬೇಕು. ಅಲ್ಪ ಮಟ್ಟಿಗೆ ಎಲ್ಲವನ್ನೂ ಕೂಡ ಯಥಾಶಾಸ್ತ್ರೀಯವಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಗೆ ಆಗೋದಿಲ್ಲ, ಅದು ಸತ್ಯವಾಗಿರುವಂತಹ ವಿಷಯವೇ. ಆದರೆ ಯಥಾಶಕ್ತಿ ಅಂದ್ರೆ ಶಕ್ತಿಯನ್ನ ಅತಿಕ್ರಮಣ ಮಾಡಿ ನನಗೆ ಎಷ್ಟಾಗ್ತದೋ ಅಷ್ಟು ನಾನು ಮಾಡ್ತೇನೆ ಎನ್ನುವಂತಹ ಒಂದು ಮನಸ್ಥಿತಿಯಿಂದ ಧರ್ಮ ಕರ್ಮಾಚರಣೆಗಳನ್ನು ನಾವು ಮಾಡ್ತಾ ಹೋದಾಗ ನಾವು ಶ್ರೇಯಸ್ಸನ್ನ ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚೆಗೆ ಒಬ್ರು ಸಂಪರ್ಕ ಮಾಡಿ ನನ್ನ ಕೇಳಿದ್ರು, ಸ್ನಾನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನೆಲ್ಲ ಹೇಳಬಹುದು ಅಂತ. ನಾನು ಅವಾಗ ಹೇಳಿದೆ, ಎಂತೆಂತಹ ಮಂತ್ರಗಳನ್ನ ಹೇಳ್ಕೊಳ್ಬಹುದು, ಗಂಗೆ ಚೈವನೇ ಚೈವ ಅಪವಿತ್ರ ಪವಿತ್ರೋವ, ಈ ಶ್ಲೋಕಗಳನ್ನ ಹೇಳ್ಕೊಂಡು ನಾವು ಸ್ನಾನ ಮಾಡಬಹುದು ಅಂತ ಹೇಳ್ತಾ ಇದ್ರು. ಅವಾಗ ಅವರೊಂದು ತತ್ಕ್ಷಣದಲ್ಲೇ ಒಂದು ಸಂದರ್ಭೋಚಿತವಾಗಿರುವಂತಹ, ಕಾಲೋಚಿತವಾಗಿರುವಂತಹ ಒಂದು ಪ್ರಶ್ನೆಯನ್ನ ನನಗೆ ಕೇಳಿದ್ರು. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಸ್ನಾನವನ್ನ ನದಿಯಲ್ಲಿ ಮಾಡ್ತಾ ಇದ್ರು, ಅಥವಾ ಅದಕ್ಕೆ ಸಪರೇಟ್, ಅದಕ್ಕೆ ಪ್ರತ್ಯೇಕವಾಗಿರುವಂತಹ ಒಂದು ಕೊಠಡಿ ಇರ್ತಾ ಇತ್ತು. ಆದರೆ ಇವಾಗ ಅದೆಲ್ಲ ಕೊಠಡಿಗಳು ಕೂಡ ಮಿಶ್ರಣವಾಗಿ ಒಂದೇ ಕಡೆ ಇರುತ್ತದೆ, ನಾವು ಈ ಮಂತ್ರಗಳನ್ನು ಹೇಳಬಹುದಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಪ್ರಾಮಾಣಿಕವಾಗಿ ಕೇಳಿದರು. ತನ್ಮೂಲಕವಾಗಿ ನನಗೆ ತತ್ಕ್ಷಣದಲ್ಲಿಯೇ ಮನಸ್ಸಿಗೆ ಅನಿಸಿದ್ದೇನು, ಹೌದಲ್ವಾ, ಓ ಇಂತಹ ವಿಷಯಗಳು ಕೂಡ ನಮಗೆ ಚಿಂತನೆ ಮಾಡಿರ್ಲಿಲ್ಲ ಅಲ್ವಾ ಎನ್ನುವಂತಹ ಒಂದು ಅರಿವು ನಮಗೆ ಆಗ್ತದೆ. ತದುತ್ತರ ಅದಕ್ಕೆ ಬೇಕಾಗಿರುವಂತಹ ಸಮಾಧಾನಗಳನ್ನು ನಾನು ಅವರಿಗೆ ನೀಡಿದೆ. ಹಾಗೆ ಎಷ್ಟೋ ವಿಷಯಗಳನ್ನ ನಾವು ಆ ವಿಷಯದ ಬಗ್ಗೆ ಅರಿವಿದ್ದರೂ ಕೂಡ ಕೆಲವೊಮ್ಮೆ ಜ್ಞಾನಪೂರ್ವಕವಾಗಿ ನಾವು ತೊಡ್ಕೊಳ್ಳೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಪುನಃಸ್ಮರಣೆ, ಪುನಃ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಿರಬೇಕು. ಉಪನಿಷತ್ತಿನಲ್ಲಿ, ಶೈಕ್ಷಾವಲ್ಯ ಉಪನಿಷತ್ತಿನಲ್ಲಿ ಕೊನೆಗೆ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಹೊರಟನಿರುವಂತಹ ಆ ವ್ಯಕ್ತಿಯನ್ನ ಕುರಿತು ಗುರುಗಳು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ಅಲ್ಲಿ ನಿನಗೆ ತಿಳಿಯದೇ ಇರುವಂತಹ ವಿಷಯಗಳನ್ನ ಅಥವಾ ನಿನಗೆ ಸಂಶಯ ಬಂದ ವಿಷಯಗಳನ್ನ ಹತ್ತಿರ ಇರುವಂತಹ ಬ್ರಾಹ್ಮಣೋತ್ತಮರಲ್ಲಿ ಅಥವಾ ಅಲ್ಲಿರುವಂತಹ ಪ್ರಾಜ್ಞರಲ್ಲಿ, ಅಲ್ಲಿರುವಂತಹ ಪಂಡಿತರಲ್ಲಿ ತಿಳ್ಕೊಂಡು ಅದನ್ನ ಬಗೆಹರಿಸು ಅನ್ನುವುದಾಗಿ ಹೇಳಿರುತ್ತಾರೆ. ಹಾಗೆ ಅದನ್ನ ನಾವು ಅವಾಗ ನಾವು ಮಾಡಿಕೊಳ್ಳದೆ
ಅಥವಾ ಅದರ ಬಗ್ಗೆ ಇರುವಂತಹ ಆಸ್ಥೆಯನ್ನು ನಾವು ಪುನಃ ಒಮ್ಮೆ ಆವರ್ತನೆಯನ್ನು ಮಾಡದೇ ಇದ್ದಾಗ ಇಂತಹ ಲೋಪದೋಷಗಳು ನಮ್ಮಲ್ಲಿ ಆಗುವಂತಹ ಸಂದರ್ಭ ಇರುತ್ತೆ. ಇಷ್ಟು ಹಿನ್ನೆಲೆಗಳಲ್ಲಿ ಕರ್ಮದ ಆಚರಣೆಯ ಹಿಂದಿನ ಕೆಲವೊಂದಿಷ್ಟು ಸೂಕ್ಷ್ಮವಾಗಿರುವಂತಹ ಅಂಶಗಳ ಬಗ್ಗೆ, ಘಂಟಾನಾದದ ವಿಷಯಗಳ ಬಗ್ಗೆ ಇದೆಲ್ಲದೂ ಕೂಡ ಇವತ್ತು ನಾವಿವಾಗ ಚರ್ಚೆ ಮಾಡಿದ್ದೇವೆ. ಇವಾಗ ಕಾಲದ ಮಿತಿ ಇರೋದ್ರಿಂದ ಇವತ್ತಿನ ಪಾಠವನ್ನ, ಮುಂದಿನ ವಿಷಯವನ್ನ ನಾವಿವತ್ತು ಪಾಠ ಮಾಡ್ತಾ ಇದ್ದೇವೆ. ಆದರೆ ಇನ್ನು ಭೂಮಿ ಪೂಜೆಯ ಬಗ್ಗೆ ಹಾಗೂ ಆ ಭೂತೋತ್ಸಾರಣದ ವಿಷಯಗಳ ಬಗ್ಗೆ ಇನ್ನು ನಾವು ತಿಳ್ಕೊಂಡಿಲ್ಲ. ಅದನ್ನು ನಾವು ಮುಂದಿನ ತರಗತಿಯಲ್ಲೇ ನಾವು ತಿಳಿಸ್ತಾ ಇದ್ದೇವೆ. ನೋಡಿ, ನಮಗೆ ಈಗ ಇಷ್ಟು ಸೌಕ್ಷ್ಮಿಕ ವಿಷಯಗಳನ್ನ ಹೇಳ್ತಾ ಹೇಳ್ತಾ ಕಾಲದ ಮಿತಿ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗಿ ನಾವು ಚಿಂತನೆ ಮಾಡ್ತಾ ಹೋದರೆ ಇದ್ರ ಇನ್ನೂ ವಿಸ್ತಾರವಾಗಿ ನಾವು ತೆಗೆದುಕೊಳ್ಳಬಹುದಾಗಿದೆ. ಹಾಗಾಗಿ ನಾಳೆಯ ದಿನ ಮುಂದಿನ ಪಾಠದಲ್ಲಿ ಮುಂದಿನ ವಿಷಯಗಳನ್ನು ನಾವು ಹೇಳ್ತೇವೆ. ಇವತ್ತು ಮುಂದಿನ ಪಾಠವನ್ನ ನಾನು ಹೇಳಿಕೊಳ್ಳೋಣ. ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀಹರೇಃ ಶ್ವೇತವರಾಹ ಕಲ್ಪೆ ವೈವಸ್ವತ ಮಂದಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಖಂಡೇ ಭಾರತವರ್ಷೆ ಮಹಾಮೇರೋಃ ದಕ್ಷಿಣೆ ಪಾರ್ಶ್ವೆ ದಂಡಕಾರಣ್ಯೆ ಶ್ರೀಮದ್ಗೋದಾವರ್ಯಾಃ ದಕ್ಷಿಣೆ ತೀರೆ ಶ್ರೀರಾಮಕ್ಷೇತ್ರೆ ಶಾಲಿವಾಹನ ಶಕಾಬ್ದೆ ಅಸ್ಮಿನ್ ವರ್ತಮಾನ ಕಾಲ ವ್ಯಾವಹಾರಿಕೆ. ಇಲ್ಲಿಯ ತನಕ ನಾವು ಪಾಠವನ್ನ ಮಾಡಿದ್ವಿ. ಮುಂದಿನವನ್ನ ನೋಡೋಣ. ಸಂವತ್ಸರೆ, ಯಾವ ಸಂವತ್ಸರ ಇವಾಗ? ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಶುಕ್ಲ ಕೃಷ್ಣ ಪಕ್ಷೆ. ತಿಥಿ ಯಾವುದು ಇವತ್ತು ಅಂತ ಹೇಳಿದ್ರೆ ದ್ವಾದಶಿ ತಿಥಿ ಆಗಿದೆ. ದ್ವಾದಶ್ಯಾಂ ಶೋಭಾತಿಥೌ ಬೃಹಸ್ಪತಿವಾಸರ ಯುಕ್ತಾಯಾಂ. ನೋಡಿ, ಈ ಸಂವತ್ಸರ, ಅಯನ, ಋತು, ಮಾಸ, ಪಕ್ಷಗಳ ಬಗ್ಗೆ ನಮಗೆ ಸಂಸ್ಕಾರ ಸುಗಂಧ ಎನ್ನುವಂತಹ ಒಂದು ಪುಸ್ತಕ ನೀಡಿರುತ್ತಾರೆ. ಅಲ್ಲಿ ಇದರ ಬಗ್ಗೆ ವಿವರಣೆ ಇದೆ. ಎಷ್ಟು ತಿಥಿಗಳಿದೆ, ಎಷ್ಟು ಮಾಸಗಳಿದೆ, ಎಷ್ಟು ಋತುಗಳಿದೆ, ಎಷ್ಟು ಸಂವತ್ಸರಗಳಿದೆ, ಎಷ್ಟು ವಾಸರಗಳಿದೆ, ಇದರ ಬಗ್ಗೆ ಎಲ್ಲ ಸಂಪೂರ್ಣ ವಿವರಣೆಯನ್ನು ನಾವು ನಿಮಗೆ ನೀಡಿರುವಂತಹ ಸಂಸ್ಕಾರ ಸುಗಂಧ ಎನ್ನುವಂತಹ ಪುಸ್ತಕದಲ್ಲಿ ಇದೆಲ್ಲದೂ ಕೂಡ ಮುದ್ರಿತವಾಗಿರುತ್ತೆ. ಒಮ್ಮೆ ಅದನ್ನ ಆವರ್ತನೆ ಮಾಡಿಕೊಳ್ತಾ ಇದನ್ನ ನೋಡ್ಕೊಳ್ತಾ ಇದ್ದಾಗ ಇನ್ನೂ ನಮಗೆ ಚೆನ್ನಾಗಿ ಅರಿವಿರುತ್ತೆ. ಮುಂದಿನ ವಿಷಯವನ್ನ ನಾವು ಪಾಠ ಮಾಡ್ತೇವೆ. ಇವತ್ತಿನ ಪಂಚಾಂಗ ಈ ರೀತಿಯಾಗಿದೆ. ಪ್ರತಿಯೊಂದು ನಿತ್ಯವೂ ಕೂಡ ಅದು ಬದಲಾಗ್ತಾ ಹೋಗ್ತದೆ. ಪ್ರತಿನಿತ್ಯವೂ ಕೂಡ ವಾಸರ ಬದಲಾಗತ್ತೆ, ತಿಥಿ ಬದಲಾಗತ್ತೆ, 15 ದಿನಕ್ಕೊಮ್ಮೆ ಪಕ್ಷ ಬದಲಾಗತ್ತೆ, ತಿಂಗಳಿಗೊಮ್ಮೆ ಈ ಮಾಸದ ಹೆಸರು ಚೇಂಜ್ ಆಗ್ತದೆ, 2 ತಿಂಗಳಿಗೊಮ್ಮೆ ಋತು ಪರಿವರ್ತನೆ ಆಗತ್ತೆ, 6 ತಿಂಗಳಿಗೊಮ್ಮೆ ಅಯನ ಪರಿವರ್ತನೆ ಆಗತ್ತೆ, ವರ್ಷಕ್ಕೆ ಒಮ್ಮೆ ಈ ಸಂವತ್ಸರದ ಹೆಸರು ಬದಲಾಗ್ತದೆ. ತದುತ್ತರ ಮುಂದೆ ಹೇಳಿಕೊಡ್ತೇನೆ, ಹೇಳೋಣ. ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರಣ. ಹೇಳಿಕೊಳ್ಳೋಣ. ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರಣ. ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರಣ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ. ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯ ಶೋಭಾತಿಥೌ. ಹೇಳಿಕೊಳ್ಳೋಣ. ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯ ಶೋಭಾತಿಥೌ. ಮುಂದೆ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ. ಹೇಳಿಕೊಳ್ಳೋಣ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೇತ್ಯರ್ಥಂ. ಹೇಳಿಕೊಳ್ಳೋಣ. ಶ್ರೀ ಪರಮೇಶ್ವರ ಪ್ರೇತ್ಯರ್ಥಂ. ಶ್ರೀ ಪರಮೇಶ್ವರ ಪ್ರೇತ್ಯರ್ಥಂ. ಅಸ್ಮಾಕಂ ಸಕುಟುಂಬಸ್ಯ. ಅಸ್ಮಾಕಂ ಸಕುಟುಂಬಸ್ಯ. ಅಸ್ಮಾಕಂ ಸಕುಟುಂಬಸ್ಯ ಸಪರಿವಾರಸ್ಯ.
ಸಪರಿವಾರಸ್ಯ ಸಪರಿವಾರಸ್ಯ ಕ್ಷೇಮ ಸ್ಥೈರ್ಯ ವಿಜಯ. ಹೇಳಿಕೊಳ್ಳೋಣ. ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭ್ಯುದಯ ಆನಂದ. ಹೇಳಿಕೊಳ್ಳೋಣ. ವೀರ್ಯ ಅಭ್ಯುದಯ ಆನಂದ ವೀರ್ಯ ಅಭ್ಯುದಯ ಆನಂದ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ. ಹೇಳಿಕೊಳ್ಳೋಣ. ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಮನಸ್ಸಂಕಲ್ಪ ಸಿದ್ಧ್ಯರ್ಥಂ ಮನಸ್ಸಂಕಲ್ಪ ಸಿದ್ಧ್ಯರ್ಥಂ ಮನಸ್ಸಂಕಲ್ಪ ಸಿದ್ಧ್ಯರ್ಥಂ ಅಲಕ್ಷ್ಮೀ ನಿವಾರಣಾರ್ಥಂ ಅಲಕ್ಷ್ಮೀ ನಿವಾರಣಾರ್ಥಂ ಅಲಕ್ಷ್ಮೀ ನಿವಾರಣಾರ್ಥಂ ಲಕ್ಷ್ಮ್ಯಾಃ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಲಕ್ಷ್ಮ್ಯಾಃ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ. ಮುಂದೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ. ಹೇಳಿಕೊಳ್ಳೋಣ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಆರೋಗ್ಯ ನಿರ್ವಿಘ್ನತಾ ಆರೋಗ್ಯ ನಿರ್ವಿಘ್ನತಾ ಆರೋಗ್ಯ ನಿರ್ವಿಘ್ನತಾ ಐಶ್ವರ್ಯ ಜ್ಞಾನ ಸಿದ್ಧ್ಯರ್ಥಂ ಐಶ್ವರ್ಯ ಜ್ಞಾನ ಸಿದ್ಧ್ಯರ್ಥಂ ಐಶ್ವರ್ಯ ಜ್ಞಾನ ಸಿದ್ಧ್ಯರ್ಥಂ ಶ್ರೀ ಆರಾಧ್ಯ ದೇವತಾ ಪ್ರೀತ್ಯರ್ಥಂ ಶ್ರೀ ಆರಾಧ್ಯ ದೇವತಾ ಪ್ರೀತ್ಯರ್ಥಂ ಶ್ರೀ ಆರಾಧ್ಯ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಯಥಾಶಕ್ತಿ ಯಥಾ ಜ್ಞಾನೇನ ಯಥಾಶಕ್ತಿ ಯಥಾ ಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಇನ್ನೊಮ್ಮೆ ಹೇಳಿಕೊಳ್ಳೋಣ ಮೊದಲಿಂದ. ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣ. ಒಮ್ಮೆ ಹೇಳಿಕೊಳ್ಳೋಣ ಸಾಕು. ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ. ಹೇಳಿಕೊಳ್ಳೋಣ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯ ಶುಭ ತಿಥೌ. ಹೇಳಿಕೊಳ್ಳೋಣ. ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯ ಶುಭ ತಿಥೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಕುಟುಂಬಸ್ಯ ಸಪರಿವಾರಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭ್ಯುದಯ ಆನಂದ ಆರೋಗ್ಯ ಅಭ್ಯುದಯ ಆನಂದ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಐಶ್ವರ್ಯಾಭಿವೃದ್ಧ್ಯರ್ಥಂ ಮನಸ್ಸಂಕಲ್ಪ ಸಿದ್ಧ್ಯರ್ಥಂ ಮನಸ್ಸಂಕಲ್ಪ ಸಿದ್ಧ್ಯರ್ಥಂ ಅಲಕ್ಷ್ಮೀ ನಿವಾರಣಾರ್ಥಂ ಅಲಕ್ಷ್ಮೀ ನಿವಾರಣಾರ್ಥಂ ಲಕ್ಷ್ಮ್ಯಾಃ ಕೃಪಾ ಕಟಾಕ್ಷ ಸಿದ್ಧ್ಯರ್ಥಂ ಲಕ್ಷ್ಮ್ಯಾಃ ಕೃಪಾ ಕಟಾಕ್ಷ ಸಿದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಆರೋಗ್ಯ ನಿರ್ವಿಘ್ನತಾ ಐಶ್ವರ್ಯ ಜ್ಞಾನ ಸಿದ್ಧ್ಯರ್ಥಂ ಆರೋಗ್ಯ ನಿರ್ವಿಘ್ನತಾ ಐಶ್ವರ್ಯ ಜ್ಞಾನ ಸಿದ್ಧ್ಯರ್ಥಂ ಶ್ರೀ ಆರಾಧ್ಯ ದೇವತಾ ಪ್ರೀತ್ಯರ್ಥಂ ಶ್ರೀ ಆರಾಧ್ಯ ದೇವತಾ ಪ್ರೀತ್ಯರ್ಥಂ
ಯಥಾಶಕ್ತಿ ಯಥಾ ಜ್ಞಾನೇನ ಯಥಾಶಕ್ತಿ ಯಥಾ ಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಇಷ್ಟು ವರೆಗೆ ನಾವು ಈ ಮಂತ್ರಗಳನ್ನ ಅಧ್ಯಯನ ಮಾಡಿದ್ವಿ. ನಾಳೆಯ ದಿನ ಶುಭರಾತ್ರಿ, ಶಿವರಾತ್ರಿಯ ಶುಭ ಪುಣ್ಯ ಕಾಲ ಇದೆ. ಈ ಶಿವರಾತ್ರಿ ಅಂದ್ರೆ ಏನು? ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ. ಬೆಳಗ್ಗೆ ದಿನ ನಾವು ಉಪವಾಸವನ್ನ ಮಾಡ್ತೇವೆ. ರಾತ್ರಿಯ ದಿನ ಸಂಪೂರ್ಣ ಎಚ್ಚರವಿದ್ದು ಭಗವಂತನ ಧ್ಯಾನವನ್ನ ಮಾಡುತ್ತೇವೆ, ಉಪಾಸನೆಗಳನ್ನ ಮಾಡುತ್ತೇವೆ ಅಂತ ಹೇಳಿ. ಅಲ್ಲಿ ವಿಶೇಷವಾಗಿ ಯಾಕೆ ರಾತ್ರಿಯೇ ಮಾಡಬೇಕು? ಶಿವರಾತ್ರಿಯನ್ನ ನಾವು ದಿನ ಮಾಡ್ತೇವೆ, ಶಿವ ದಿನ ಮಾಡ್ತೇವೆ ಸಾಕು, ಶಿವರಾತ್ರಿ ಬೇಡ. ಯಾಕೆ? ರಾತ್ರಿ ಮಹತ್ವ ಏನಲ್ಲಿ? ಯಾಕೆ ಯಾವತ್ತೂ ಹೇಳದೇ ಇರುವಂತಹ ಜಾಗರಣೆಯನ್ನ ಶಿವರಾತ್ರಿ ದಿನ ವಿಧಿಸಿದ್ದಾರೆ? ನಿತ್ಯ ಹಿಂದಿನವರು ಸೂರ್ಯ ಅಸ್ತಾದ ನಂತರ ಆಹಾರವನ್ನ ಸ್ವೀಕಾರ ಮಾಡಿ ಅಷ್ಟು ಬೇಗ ದಿನನಿತ್ಯ ಚಟುವಟಿಕೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬೆಳಗ್ಗೆ ಬೇಗ ಹೇಳ್ತಾ ಇದ್ರು ಅಂತ ಹೇಳಿ ಮಾತ್ರ ಕೇಳಿದ್ದೇವೆ. ಇದು ಶಿವರಾತ್ರಿ ದಿನ ಮಾತ್ರ ಸಂಪೂರ್ಣ ರಾತ್ರಿ ಜಾಗರಣೆ ಇಡಬೇಕಂತೆ. ಯಾಕಿದು? ಒಂದು ರಾತ್ರಿ ನಾವು ನಿದ್ದೆಗೆಟ್ಟರೆ 10 ದಿನ ಕಷ್ಟಪಡ್ಬೇಕು. ಮತ್ತೆ ನಿದ್ರೆ ಏರುಪೇರಾದ್ರೆ ನಮಗೆ ನಿತ್ಯ ಚಟುವಟಿಕೆಗಳಲ್ಲಿ ತೊಡಕುಂಟಾಗತ್ತೆ. ಇದೆಲ್ಲದೂ ಕೂಡ ವೈಜ್ಞಾನಿಕವಾಗಿರುವಂತಹ ವಿಷಯಗಳು. ಇದು ಯಾವುದು ನಮ್ಮ ಹಿಂದಿನವರಿಗೆ ಗೊತ್ತಿರಲಿಲ್ಲ. ಅವರು ಬರೀ ಅವ್ರು ಯಾರೋ ಅಜ್ಜ ಏನೋ ಹಾಕಿಕೊಟ್ಟಿರುವಂತಹ ಒಂದು ದಾರಿಯಲ್ಲಿ ಮಾತ್ರ ನಡೀತಾ ಇದ್ರು. ಅದರ ಸೂಕ್ತ ವಿಮರ್ಶೆಗಳನ್ನ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ ನಮಗೆ ಅನ್ಸಬಹುದು ಕೆಲವರಿಗೆ. ವಾಸ್ತವಿಕವಾಗಿ ಹಾಗೆ ಅಲ್ಲ. ಯಾಕೆ ಶಿವರಾತ್ರಿಯನ್ನ, ಶಿವ ಸಂಬದ್ಧವಾಗಿರುವಂತಹ ಆರಾಧನೆಯನ್ನ, ಶಿವನ ಆರಾಧನೆಯನ್ನ ನಾವು ರಾತ್ರಿ ಹೊತ್ತು, ವಿಶೇಷವಾಗಿ ಮಾಘ ಮಾಸದ ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ದೇವತಾ ಉಪಾಸನೆಗೂ ಕೂಡ ಅದರದೇ ಆದಂತಹ ಒಂದು ಮಹತ್ವ ಇರುತ್ತೆ. ಆಯುರ್ವೇದದ ಹಿನ್ನೆಲೆಯಿಂದ ನೋಡ್ಕೊಂಡು ಬಂದಾಗ ನಾವು ರಾತ್ರಿ ಕಾಲವನ್ನ ತಮೋ ಗುಣದ ಪ್ರಾಧಾನ್ಯವಾಗಿರುವಂತಹ ಕಾಲ ಅಂತ ಹೇಳ್ತಾರೆ. ಹಾಗೂ ಕಫ ಪ್ರಕೃತಿಯು ಕೂಡ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದೇ ತರಹ ಅಂಧಕಾರ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಯಾರು ಲಯಕರ್ತನಾಗಿದ್ದಾನೋ, ಸೃಷ್ಟಿಕ್ರಿಯೆ ಮಾಡಬೇಕು ಅಂತ ಹೇಳಿದಲ್ಲಿ ರಜಸ್ಸು ಶಕ್ತಿ ಪ್ರಾಧಾನ್ಯವಾಗುತ್ತೆ, ರಜೋಗುಣ ಪ್ರಾಧಾನ್ಯವಾಗಿರುತ್ತೆ. ಅದೇ ತರಹ ಸ್ಥಿತಿ ಕಾರ್ಯವನ್ನ ಮಾಡಬೇಕು ಅಂತ ಇದ್ದಾಗ, ಜಗತ್ತನ್ನ ಸ್ಥಿತಿ ಮಾಡಬೇಕು, ಸ್ಥಿತಿ ಕಾರ್ಯದಲ್ಲಿ ಸತ್ವಗುಣ ಪ್ರಧಾನವಾಗಿರುತ್ತೆ. ಅದೇ ತರಹ ಲಯ ಕಾರ್ಯದಲ್ಲಿ ತಮೋಗುಣವೇ ಪ್ರಧಾನವಾಗಿರುತ್ತೆ. ಅಂತಹ ಆ ತಮೋಗುಣ ಪ್ರಧಾನವಾಗಿರುವಂತಹ ಸಂದರ್ಭದಲ್ಲಿ ಲಯಕರ್ತನಾಗಿರುವಂತಹ, ಅಂದ್ರೆ ತಮೋಗುಣವನ್ನ ಹೆಚ್ಚು ಹೊಂದಿರುವಂತಹ ಆ ಪರಮೇಶ್ವರನನ್ನ, ಯಾವಾಗಲೂ ಒಂದು ತಮೋಗುಣ ಹೊಂದಿರಲ್ಲ, ಯಾವಾಗ ಸಂಹಾರ ಕಾರ್ಯವನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಅವನು ತಮೋಗುಣ ಭೂಯಿಷ್ಠನಾಗಿರುತ್ತಾನೆ. ಅಂತಹ ಆ ಪರಮೇಶ್ವರ ಧ್ಯಾನವನ್ನ ಮಾಡಬೇಕು. ವಿಶೇಷವಾಗಿ ತನ್ಮೂಲಕವಾಗಿ ನಮ್ಮಲ್ಲಿರುವಂತಹ ಅಂಧಕಾರವನ್ನ ನಾವು ನಾಶ ಮಾಡ್ಕೊಳ್ಬೇಕು, ಜ್ಞಾನವನ್ನ ಅವಾಪ್ತಿ ಮಾಡ್ಕೊಳ್ಬೇಕು. ಎಲ್ಲ ವಿದ್ಯೆಗಳಿಗೂ ಕೂಡ ಅಧಿಪತಿ ಯಾರು ಅಂತ ಹೇಳಿದ್ರೆ ದಕ್ಷಿಣಾಮೂರ್ತಿ. ಮುಂದೆ ಪೂಜಾ ವಿಧಾನದಲ್ಲಿ ಆ ಶ್ಲೋಕವನ್ನು ನಾವು ಇಟ್ಟಿದ್ದೇವೆ. ಎಲ್ಲ ಲೋಕಗಳಿಗೂ ಕೂಡ ಗುರುವಾಗಿದ್ದಾನೆ, ಸಕಲ ವಿದ್ಯೆಗಳಿಗೂ ಕೂಡ ಅಧಿಪನಾಗಿದ್ದಾನೆ ಅಂತಹನು ಆ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಅಂದ್ರೆ ಸಾಕ್ಷಾತ್ ಶಿವನೇ. ಶಿವನಿಗೆ 5 ಮುಖಗಳಿದೆ: ಸದ್ಯೋಜಾತ, ಅಘೋರ, ತತ್ಪುರುಷ, ವಾಮದೇವ, ಈಶಾನ ಎಂಬುದಾಗಿ. ಅಲ್ಲಿ ಕೊನೆ ರೂಪವಾಗಿರುವಂಥದ್ದೇ ಈಶಾನ ಅಂತ. ಆ ಈಶಾನ ರೂಪವೇ ದಕ್ಷಿಣಾಮೂರ್ತಿ. ಈಶಾನ ಸರ್ವ ವಿದ್ಯಾನಾಂ ಎಂಬುದಾಗಿದೆ ವಾಕ್ಯ. ಸರ್ವ ವಿದ್ಯೆಗಳಿಗೂ ಅಧಿಪನಾಗಿರುವಂತಹ ಆ ಪರಮೇಶ್ವರನ ರೂಪವಾಗಿರುವಂತಹ ದಕ್ಷಿಣಾಮೂರ್ತಿಯ ಚಿಂತನವನ್ನು ನಾವು ಮಾಡಿಕೊಳ್ಳುತ್ತಾ ಆ ಶಿವನ ಧ್ಯಾನವನ್ನ ನಾವು ಮಾಡಬೇಕಾಗಿರುವಂತಹ ಅತ್ಯುತ್ತಮವಾಗಿರುವಂತಹ ಅತಿ ಶ್ರೇಷ್ಠವಾಗಿರುವಂತಹ ಶುಭ ಪರ್ವಕಾಲ ಅದಾಗಿರುತ್ತೆ.
ಶಕ್ತರಾಗಿದ್ದವರು ಸಂಪೂರ್ಣ ಯಾವುದೇ ರೀತಿಯಾದಂತಹ ಘನ ಆಹಾರಗಳನ್ನ ತೆಗೆದುಕೊಳ್ಳದೆ ಕೇವಲ ಹಣ್ಣನ್ನ ಅಥವಾ ಯಾವುದೋ ಒಂದು ಆ ಫಲವನ್ನ ತೆಗೆದುಕೊಂಡು ತನ್ಮೂಲಕವಾಗಿ ಉಪವಾಸನ ಮಾಡಿಕೊಳ್ತಾ ರಾತ್ರಿ ದಿನ ಜಾಗರಣೆ ಮಾಡಿದಾಗ ಅವರಿಗಿರುವಂತಹ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಕೆಲವೊಂದಿಷ್ಟು ಸಂದರ್ಭಗಳನ್ನ, ಕೆಲವೊಂದಿಷ್ಟು ಸಮಯವನ್ನ ನಿಗದಿ ಮಾಡಿದ್ದಾರೆ, ಮಧ್ಯರಾತ್ರಿಯ ಕೆಲವೊಂದಿಷ್ಟು ಸಮಯಗಳು. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ತೀವ್ರ ಶ್ರದ್ಧೆಯಿಂದ ಪೂಜೆ ಮಾಡಿದಾಗ ನಮಗಿರುವಂತಹ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗಿ ಆ ಭಗವಂತನ ಕೃಪೆ ಆಶೀರ್ವಾದ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಈ ಮಾಘ ಮಾಸದ ಶುಭ ಪರ್ವ ಕಾಲದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಆ ಶಿವನ ಆರಾಧನೆಯನ್ನ ಮಾಡ್ತಾ ನಾವು ಶಿವನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ನಾಳೆಯ ದಿನ ನಿತ್ಯ ಪೂಜಾ ವಿಧಾನದ ತರಗತಿ ಇರೋದಿಲ್ಲ. ಎಲ್ಲರೂ ಕೂಡ ಶಿವನ ಧ್ಯಾನವನ್ನು ಮಾಡಿಕೊಳ್ತಾ, ಶಿವನ ಮಂದಿರಗಳು ಇದ್ದರೆ ಹತ್ತಿರದಲ್ಲಿ ಅಲ್ಲಿ ಅವರ ಅನುಗ್ರಹವನ್ನು ಪಡ್ಕೊಂಡು, ಇಲ್ಲದೇ ಇದ್ದರೆ ಮನೆಯಲ್ಲಿಯೇ ಇರುವಂತಹ ಶಿವನ ಪಟದಲ್ಲಿಯೋ ಶಿವನ ಮೂರ್ತಿಯಲ್ಲೋ ಅವರ ಅನುಗ್ರಹವನ್ನ ಪಡೆಯುವ ಸಲುವಾಗಿ ಆರಾಧನೆ ಅಭಿಷೇಕಗಳನ್ನ ಮಾಡಿಕೊಳ್ಳುತ್ತಾ ನಾವು ದಿನವನ್ನ ಉತ್ತಮವಾಗಿ ಮಾಡಿಕೊಳ್ಳೋಣ. ಶಿವನಿಗೆ ಅಭಿಷೇಕ ಹೆಚ್ಚು ಪ್ರಿಯ. ಹಾಗಾಗಿ ಅಭಿಷೇಕವನ್ನ ಮಾಡಿಕೊಳ್ತಾ ಆ ಭಗವಂತನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ ಅಂತ ಹೇಳಿ ಈ ಮೂಲಕವಾಗಿ ವಿನಂತಿಸ್ತಾ ಇದ್ದೇನೆ. ನಾಳೆಯ ದಿನ ಪಾಠ ಇರೋದಿಲ್ಲ. ಯಾವುದೇ ರೀತಿಯಾದಂತಹ ಸಂಶಯಗಳಿದ್ದರೆ ಅಥವಾ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಪುನಃ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯಾದಂತಹ ಸಂಕೋಚಗಳಿದ್ದರೆ, ಸಂಕೋಚಗಳು ಇಲ್ಲದೆ ನಿಮ್ಮ ಸಕಲ ಯಾವುದಾದ್ರೂ ಸಂಶಯಗಳಿದ್ದರೆ ಸಾಧ್ಯವಾದ ಮಟ್ಟಿಗೆ ನನಗೆ ತಿಳಿದಿರುವಂತಹ ವಿಷಯಗಳನ್ನ ನಾನು ಹಂಚಿಕೊಳ್ಳುತ್ತೇನೆ. ನನಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ದರೆ ನಾನು ತಿಳಿದುಕೊಂಡಾದರೂ ಅದಕ್ಕೆ ಉತ್ತರ ಕೊಡುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ನಾವಿಲ್ಲೇ ಸಮಾಪ್ತಿ ಮಾಡ್ತಾ ಇದ್ದೇವೆ. ಸರ್ವರಿಗೂ ಕೂಡ ಧನ್ಯವಾದಗಳು.